ಹಿಂದೂ ಒಬ್ಬ ಬೀಫ್ ತಿಂದ್ರೆ ನನಗೆ ಖುಷಿ ಆಗತ್ತೆ. ಹಸ್ಕೊಂಡೆ ಸಾಯ್ತೀನಿ. ಬೀಫ್ ಮಾತ್ರ ತಿನ್ನೋದಿಲ್ಲ. ಒಬ್ಬ ಹಿಂದುವಿನ ಧಾರ್ಮಿಕ ಆಚರಣೆಯನ್ನ ಹಾಳು ಮಾಡಿದ್ರೆ ನನ್ನ ಧರ್ಮ ನನ್ನನ್ನ ಗೌರವಿಸತ್ತೆ. ನಾಸಿಕ್ನ ಪೊಲೀಸ್ ಸ್ಟೇಷನ್ಗೆ ಒಂದು ಸಣ್ಣ ಇನ್ಫಾರ್ಮೇಶನ್ ಬರುತ್ತೆ. ಸೊ ಅಲ್ಲಿಂದ ಎಕ್ಸಾಕ್ಟ್ಲಿ 42 ಡೇಸ್ ನವರೆಗೆ 4 to 6 ವಿಮೆನ್ ಕಾನ್ಸ್ಟೇಬಲ್ಸ್ ಗಳು ಹೌಸ್ ಕೀಪಿಂಗ್ ಸ್ಟಾಫ್ಸ್ ನ ವೇಷವನ್ನ ಹಾಕೊಂಡು TCS ನಲ್ಲಿ ವರ್ಕ್ ಮಾಡ್ತಾರೆ. ಪೊಲೀಸ್ ಮಾಡಿರುವಂತಹ ಅಂಡರ್ ಕವರ್ ಆಪರೇಷನ್ ನ ಕೊನೆ ದಿನ ಒಂದು FIR ರಿಜಿಸ್ಟರ್ ಆಗುತ್ತೆ. 23 ವರ್ಷದ ಮಹಿಳೆಯಿಂದ ಈ ವಿಷಯ ಹೊರಗೆ ಬಿದ್ದ ತಕ್ಷಣ 8 FIR ರಿಜಿಸ್ಟರ್ ಆಗುತ್ತೆ. TCS ಅನ್ನುವಂತಹ BPOದ ಟೀಮ್ ಲೀಡರ್ಸ್ ಆದಂತಹ ಡ್ಯಾನಿಶ್ ಶೇಖ್, ತೌಸಿಫ್ ಅತ್ತರ್, ರಜಾ ಮೆಮೋನ್, ಶಾರುಖ್ ಖುರೇಶಿ, ಆಸಿಫ್ ಅನ್ಸಾರಿ, ಶಫಿ ಶೇಖ್, ಅಶ್ವಿನಿ ಚೌನಾನಿಯನ್ನ ಪೊಲೀಸ್ ಜೀಪ್ ಒಳಗಡೆ ತುಂಬಿಕೊಂಡು ಬರ್ತಾರೆ. ಬಟ್ ಸೀನಿಯರ್ HR ಮಾತ್ರ ಅಬ್ಸ್ಕಾಂಡ್ ಆಗ್ತಾಳೆ. ನಿದಾ ಖಾನ್, ಇವಳ ಕತೆಗೆ ಆಮೇಲೆ ಹೋಗೋಣ. 2022ರಿಂದ 2026 ತನಕ ಆಲ್ಮೋಸ್ಟ್ 78 ಮೇಲ್ಸ್ಗಳು ಅಶ್ವಿನಿ ಚೌನಾನ್ಗೆ ಎಂಪ್ಲಾಯೀಸ್ ಕಳುಹಿಸಿರ್ತಾರೆ. ಮೇಲ್ಸ್ಗಳು ಹೇಗಿರುತ್ತೆ ಅಂದ್ರೆ, ನನ್ನ ಬ್ರೆಸ್ಟ್ ಅನ್ನ ಟಚ್ ಮಾಡ್ತಾ ಇದ್ದಾರೆ, ನನಗೆ ಕಲ್ಮಾ ಓದು ಅಂತ ಫೋರ್ಸ್ ಮಾಡ್ತಾ ಇದ್ದಾರೆ, ನಿನಗೆ ಮಕ್ಕಳಾಗದೆ ಇದ್ರೆ ಬಾ ನಾನು ಮಾಡ್ಕೊಡ್ತೀನಿ ಅಂತ ಹೇಳ್ತಾರೆ. ಎಲ್ಲೋ ಒಂದು ಕಡೆ ಹೋಗ್ಬೇಕಾದ್ರೆ ನನ್ನ ಬೆನ್ನ ಹಿಂದೆ ಬರ್ತಾರೆ. ಇಂಟಿಮೆಸಿ ಆದ ನಂತರ ಅವನಿಗೆ ಮದುವೆ ಆಗಿದೆ ಅಂತ ಗೊತ್ತಾಗುತ್ತೆ, ಆಗ ಕನ್ವರ್ಟ್ ಆಗುವಂತ ಫೋರ್ಸ್ ಮಾಡ್ತಾ ಇದ್ದಾನೆ ಅನ್ನುವಂತಹ ಸಾಲು ಸಾಲು ಇಮೇಲ್ಸ್ಗಳು ತುಂಬಿ ಹೋಗುತ್ತೆ. ನಿದಾ ಖಾನ್ಗೆ ಎಷ್ಟೋ ಕಂಪ್ಲೇಂಟ್ಸ್ಗಳು ಬಂದಾಗ, ನೋಡು ನೀನು ಕಾರ್ಪೊರೇಟ್ ಎಂಪ್ಲಾಯ್, ಅಡ್ಜಸ್ಟ್ ಮಾಡ್ಕೊಂಡು ಹೋಗು ಅಂತ ಹೇಳ್ತಾಳೆ. ಇಮ್ಯಾಜಿನ್ ಮಾಡ್ಕೊಳ್ಳಿ, ಸಂಬಳಕ್ಕೆ ಅಂತ ಮಾಡುವಂತಹ ಯಾವುದೇ ಕೆಲಸ ಇಷ್ಟೊಂದು ಕೀಳು ಮಟ್ಟಕ್ಕೆ ಹೋಗಿ ಮಾಡಬೇಕು ಅನ್ನುವಂತಹ ಪರಿಸ್ಥಿತಿ ಇದ್ರೆ ಮುಂದಿನ ದಿನಗಳಲ್ಲಿ ಈ ಕೆಲಸಗಳನ್ನ ನಂಬಿ ಬದುಕು ಕಟ್ಟಿಕೊಳ್ಳುವಂತಹ ಯೋಚನೆ ಮಾಡ್ಬೋದಾ? ಇದಕ್ಕೆ ಅಂತಾನೆ ನಮ್ಮ ಟೀಮ್ನಿಂದ ಅತ್ಯುತ್ತಮವಾದಂತಹ ಡಾಕ್ಯುಮೆಂಟ್ ಅನ್ನ ರೆಡಿ ಮಾಡಿರೋದು. ನೀವು ಇನ್ನ ಕೂಡ ಅರ್ಲಿ ಏಜ್ ನಲ್ಲಿ ಇದ್ದೀರಾ ಅಂದ್ರೆ, ಇನ್ನ ಮುಂದಿನ ಕೆಲವು ವರ್ಷಗಳಲ್ಲಿ ಯಾವ ಯಾವ ಸ್ಕಿಲ್ಸ್ ಗಳನ್ನ ಕಲಿತ್ರೆ ನಿಮ್ಮದೇ ಸ್ವಂತ ಕಾಲಲ್ಲಿ ನಿಲ್ಬಹುದು ಅನ್ನೋದನ್ನ ಡೀಟೇಲ್ ಆಗಿ ತಿಳಿಸಿಕೊಟ್ಟಿದ್ದೇವೆ. ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇರುತ್ತೆ, ಆಕ್ಸೆಸ್ ಮಾಡಿಕೊಂಡು ನೋಡಿ, ಓದಿ. ಕಮಿಂಗ್ ಬ್ಯಾಕ್ ಟು ದ ವಿಡಿಯೋ, ನಮ್ಮ ಧ್ಯೇಯ ಕೂಡ ಇತ್ತು ರಾಜಕೀಯಕ್ಕೋಸ್ಕರ ಧರ್ಮದ ಹೆಸರು ತಗೊಂಡು ಮಾತಾಡೋದು ತುಂಬಾ ದೊಡ್ಡ ತಪ್ಪು ಅಂತ. ಬಟ್ ಈ ಕೇಸ್ ಕಾನೂನಾತ್ಮಕವಾಗಿಯೂ ಕೂಡ ಯಾವುದೇ ಆಚರಣೆ ಧರ್ಮವನ್ನ ಇನ್ನೊಬ್ಬರ ಮೇಲೆ ಹೇರೋದು ಕರೆಕ್ಟ್ ಅಲ್ಲ ಅನ್ನೋದನ್ನ ಹೇಳುತ್ತೆ. FIR ಮೇಲೆ ಸುಮ್ಮನೆ ಕಣ್ಣಿಟ್ಟಾಗ ಸೇಮ್ ಪ್ಯಾಟರ್ನ್ ಯೂಸ್ ಮಾಡಿ ಪ್ರತಿಯೊಬ್ಬರಿಗೆ ವೆರೈಟಿ ತೊಂದರೆಯನ್ನ ಕೊಟ್ಟಿರೋದು ಕಾಣಿಸುತ್ತೆ. ಕಾಮನ್ ಸೆನ್ಸ್ ಇದ್ರೆ ಅರ್ಥ ಆಗ್ಬೋದು. ಒಂದು ಕಂಪನಿಯ ಹೈಯರ್ ಪೋಸ್ಟ್ ನಲ್ಲಿರುವಂತಹ ಯಾರೇ ಆಗಲಿ 18 to 25 ಏಜ್ ನವರನ್ನ ಕಂಟ್ರೋಲ್ ಮಾಡೇ ಮಾಡ್ತಾರೆ. ಸೀನಿಯರ್ಸ್ ಅಂತಲೋ ಅಥವಾ ಪೋಸ್ಟ್ ದೊಡ್ಡದು ಅನ್ನುವಂತಹ ರೀಸನ್ಗೋ ಇವತ್ತು ಜಾಬ್ ಸಿಗೋದೇ ಕಷ್ಟ. ಅಂಥದ್ರಲ್ಲಿ ಕಷ್ಟ ಆದ್ರೂ ಕೂಡ ಅಲ್ಲಿನವರು ಇದನ್ನೆಲ್ಲ ಅನುಭವಿಸಿ ಇರ್ಬೋದು. ಈ ವಿಡಿಯೋವನ್ನು ಒಂದ್ಸಲ ನೋಡ್ಕೊಂಡು ಬನ್ನಿ. राजस्थान से कृष्णा भाई मानी के लिए मंगाई तो की ये हमारे घर पे आए तो भाई का जरा सत्कार तो कृष्णा भाई मानी हमारा भाई ಇದನ್ನೆಲ್ಲ ಡಿಫೆಂಡ್ ಮಾಡ್ಕೊಳ್ಳುವಂತಹ ಜನರಿಗೆ ಏನು ಹೇಳಬೇಕೋ ಗೊತ್ತಿಲ್ಲ. ಸ್ಟಿಲ್ ಲೆಟ್ ಮಿ ಟೆಲ್ ಯು ಒನ್ ಥಿಂಗ್, ಯಾರೇ ಆಗಲಿ ಈ ತರ ನನ್ನ ಧರ್ಮದ ಹಬ್ಬ ಬಂದಾಗ ನೀನು ಉಪವಾಸ ಮಾಡಬೇಕು, ನೀನು ನಮಾಜ್ ಮಾಡಬೇಕು, ನೀನು ಬೀಫ್ ತಿನ್ಬೇಕು, ಹಾಗೆ ಹೀಗೆ ಅಂದ್ರೆ ಕೇಳ್ತಾ ಇರೋನ ಮನಸ್ಥಿತಿ ಬಿಡಿ, ಹೇಳ್ತಾ ಇರೋನ ಮನಸ್ಥಿತಿ ಹೇಗಿರ್ಬೇಡ. ಬೇರೆ ಧರ್ಮಕ್ಕೆ ಗೌರವ ಕೊಡೋನೇ ಆಗಿದ್ರೆ ಆತ ಯೋಚನೆ ಮಾಡ್ತಾ ಇದ್ನಾ ಇಲ್ವಾ? ಇನ್ ಕೇಸ್ ನಾನು ಅವನಿಗೆ ಇದೆಲ್ಲ ಮಾಡಿಸಿದ್ರೆ ಅವನ ಧರ್ಮದ ಆಚರಣೆಗೆ ದೊಡ್ಡ ಅವಮಾನ ಮಾಡಿದ ಹಾಗೆ ಅಂತ. ಇನ್ನೊಂದು ಸೈಡ್ ಅಲ್ಲಿ ನಿಂತು ನೋಡಿದ್ರೆ ಕಾರ್ಪೊರೇಟ್ ಲೈಫ್ ಅಂದ್ರೆ ಹೀಗೆ ಇರ್ಬೇಕಾ ಅನ್ನುವಂತಹ ಕ್ವಶನ್ ಬರುತ್ತೆ. ಬಟ್ ಸ್ಟಿಲ್ ಇದನ್ನೆಲ್ಲ ತಡೆಗಟ್ಟೋದಕ್ಕೆ ಒಂದು ಕಾನೂನಿದೆ, ಪಾಶ್ ಪ್ರಿವೆನ್ಷನ್ ಆಫ್ ಸೆಕ್ಸುವಲ್ ಹರಾಸ್ಮೆಂಟ್ ಆಕ್ಟ್. ಇದನ್ನ ಫಾಲೋ ಮಾಡಬೇಕಾಗಿದ್ದಂತಹ TCS ನ HR ಕೂಡ ಇದೇ ಗ್ಯಾಂಗ್ ನಲ್ಲಿ ಇದ್ರು. SITಗೆ ಇನ್ನೊಂದು ಡೌಟ್ ಬಂದಿದ್ದು ಮಲೇಷಿಯಾದಿಂದ ಈ ಗ್ಯಾಂಗ್ ಆಪರೇಟ್ ಆಗ್ತಾ ಇದೆ ಅನ್ನೋದು. ಎಸ್, ಮಲೇಷಿಯಾದ ಪ್ರೀಚರ್ ಇಮ್ರಾನ್ ಜೊತೆ ವಿಡಿಯೋ ಕಾಲ್ ನಲ್ಲಿ ಇದ್ರು ಅನ್ನೋದು ಒಂದು ಕಡೆಯ ಆರೋಪ. ಇನ್ನೊಂದು ಕಡೆ ರೆಡ್ ಫೋರ್ಟ್ ಬ್ಲಾಸ್ಟ್ ಕೇಸ್ ನ ಮಾಸ್ಟರ್ ಮೈಂಡ್ ಡಾಕ್ಟರ್ ಶಹಿನಾ ಜೊತೆ ನಿದಾ ಖಾನ್ ಸಂಪರ್ಕದಲ್ಲಿ ಇದ್ಲು ಅನ್ನೋದು ಕೂಡ ಒಂದು ಆರೋಪ. ಬಟ್ ಸ್ಟಿಲ್ ತನ್ನ ಆಫೀಸ್ ಒಳಗಡೆ ಇಷ್ಟೆಲ್ಲ ಆಗ್ತಾ ಇದ್ರೂ ಕೂಡ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂದಾಗ ಯಾವ ದಡ್ಡನ್ಗೂ ಕೂಡ ಇದೆಲ್ಲ ಅರ್ಥ ಆಗತ್ತೆ ಅಂತ ಅನ್ಕೊಳ್ತೀನಿ. ನೆನ್ನೆ ಆಕೆ ತಾನು ಅಬ್ಸ್ಕಾಂಡ್ ಆಗಿಲ್ಲ, ಪ್ರೆಗ್ನೆಂಟ್ ಅಂತ ಹೇಳ್ಕೊಂಡು ಆಂಟಿಸಿಪೇಟರಿ ಬೇಲ್ಗೆ ಅಪ್ಲೈ ಮಾಡಿದಾಳೆ. ಪೊಲೀಸ್ ಪ್ರಕಾರ ಅಬ್ಸ್ಕಾಂಡ್, ಬಟ್ ಅವರ ಫ್ಯಾಮಿಲಿಗೆ ಅಮಾಯಕ್ಕೆ. ಇನ್ನೊಬ್ಬ ಆರೋಪಿಯ ತಾಯಿ ಮೀಡಿಯಾದ ಎದುರುಗಡೆ ಅಳ್ತಾ ಇರೋದನ್ನ ನೀವುಗಳು ನೋಡಿದ್ರೆ ಪಾಪ ಪೊಲೀಸ್ಗೆ ಕಂಪ್ಲೇಂಟ್ ಬರದೆ ಅಟ್ಲೀಸ್ಟ್ ಸಣ್ಣ ಇನ್ಫಾರ್ಮೇಶನ್ ಕೂಡ ಇಲ್ಲದೆ ಇವರನ್ನ ಅರೆಸ್ಟ್ ಮಾಡಿದ್ದಾರೆ ಅನ್ಕೋಬೇಕು. मुझे कुछ भी नहीं बताया गया, मुझे कुछ भी नहीं मालूम है.
बस मेरे बच्चे को बेगुनाह उठा लिए हैं, इतना मुझे मालूम है कि इसको फंसाया गया है बस। और ये बेगुनाह मेरा बच्चा है, मेरा बच्चा ऐसा है ही नहीं, तुम किधर से भी इंक्वायरी करो वो वैसा है नहीं। ये मैं बोल रही हूँ, मेरी परवरिश बोल रही, मेरी औलाद वैसी नहीं है, इसको बेगुनाह सता रहे हम लोगों को, और इसको हमको न्याय चाहिए और हमको न्याय पे भरोसा है, हमारे को न्याय मिल के रहेगा। ಗಾಯ್ಸ್, ಈ ಕೇಸ್ನ ಡೀಟೇಲ್ಸ್ ಆಲ್ರೆಡಿ ನಿಮ್ಗೆಲ್ರಿಗೂ ಕೂಡ ಗೊತ್ತು. ಏನಿಲ್ಲ, 2 ಮಿನಿಟ್ಸ್ ಕಿವಿಕೊಟ್ಟು ಕೇಳಿ. ಒಬ್ಬ ಮುಸಲ್ಮಾನ ಮತ್ತು ಒಬ್ಬ ಹಿಂದುವಿನ ಬಾಡಿ ನೋಡೋದಕ್ಕೆ ಒಂದೇ ರೀತಿ ಕಾಣಿಸಿದ್ರೂ ಕೂಡ ವಿಚಾರಧಾರೆಗಳು ವಿಭಿನ್ನ ಆಗಿದೆ. ಕೆಲವೊಂದರಲ್ಲಿ ಮುಸಲ್ಮಾನರು ಸರಿ ಇದ್ರೆ, ಕೆಲವೊಂದರಲ್ಲಿ ಹಿಂದೂಗಳು ಸರಿ ಇದ್ದಾರೆ. ಬಟ್ ಯೂತ್ಸ್, ನೀವ್ ಯಾರನ್ನ ನಾಯಕರು ಅಂತ ಅನ್ಕೊಳ್ತಾ ಇದ್ದೀರಾ ನೋಡಿ, ಅವರನ್ನ ಪ್ಲೀಸ್ ಫಾಲೋ ಮಾಡೋದಕ್ಕೆ ಹೋಗ್ಬೇಡಿ. ರೆಫರೆನ್ಸ್ಗೆ ಅಂತ ಒಂದು ಡಿಬೇಟ್ ನ ನೋಡ್ತಾ ಇದ್ದೆ, ನನಗೆ ಶಾಕ್ ಆಯ್ತು. ನಾಸಿಕ್ ನಲ್ಲಿ ನಡೆದ ಅಷ್ಟು ಪ್ರಕರಣಗಳು ಅವರವರ ಪರ್ಸನಲ್ ವಿಚಾರ ಅಂತೆ, ಅದಕ್ಕೆ ಒಂದು ಪೊಲಿಟಿಕಲ್ ಪಾರ್ಟಿನೇ ರೀಸನ್ ಅಂತೆ, ಅದಕ್ಕೆ ಒಂದು ಸಂಘಟನೆನೇ ರೀಸನ್ ಅಂತೆ. ಅಲ್ಲ ಕಂಡ್ರು, ಪೊಲೀಸ್ 40 ಡೇಸ್ ಮಾಡಿರುವಂತಹ ಅಂಡರ್ ಕವರ್ ಆಪರೇಷನ್ಗಾದ್ರೂ ಮರ್ಯಾದೆ ಬೇಡವಾ? ಅಟ್ಲೀಸ್ಟ್ ಒಂದು ಪ್ರಾಮಾಣಿಕತೆ ಬೇಡವಾ? ಅದನ್ನ ಕೂಡ ಸಮರ್ಥನೆ ಮಾಡ್ಕೊಳ್ಳೋದು ಅಂದ್ರೆ ಏನರ್ಥ? ಎಲ್ಲಿ ತನಕ ನಮ್ಮ ಧರ್ಮದವರು ಅನ್ನುವಂತಹ ಕಾರಣಕ್ಕೆ ಬೇಕಾದ ರೀತಿ ಅವರನ್ನ ವಹಿಸ್ಕೊಂಡು ಮಾತಾಡ್ತಿರೋ ಅಲ್ಲಿಯವರೆಗೆ ಇದು ಹೀಗೆ ಹೋಗತ್ತೆ. ಸ್ವಲ್ಪ ಗಂಭೀರವಾಗಿ ನೋಡಿದ್ರೆ ಇಲ್ಲೊಂದು ಇಕೋಸಿಸ್ಟಮ್ ವರ್ಕ್ ಮಾಡ್ತಾ ಇದೆ. ಸೋಷಿಯಲ್ ಮೀಡಿಯಾದ ಕಾಮೆಂಟ್ ನಿಂದ ಹಿಡಿದು ಪಬ್ಲಿಷ್ ಮಾಡುವಂತಹ ನ್ಯೂಸ್ ನವರೆಗೆ. ರೀಸೆಂಟ್ ಆಗಿ ಸುಮಾರು ವಿಡಿಯೋಸ್ಗಳಲ್ಲಿ ನಾವೇ ಹೇಳಿದ್ವಿ, ಬೆಳೆಯೋ ಮಕ್ಕಳ ಸುತ್ತಮುತ್ತಲಿನ ಘಟನೆಗಳು ತುಂಬಾನೇ ಪ್ರಭಾವ ಬೀರುತ್ತೆ ಅಂತ. ನಾಸಿಕ್ನ ಘಟನೆ ಜಸ್ಟ್ ಒಂದು ಎಕ್ಸಾಂಪಲ್ ಅಷ್ಟೇ, ಬೇಕಾದಷ್ಟು ಇದಾವೆ. ಸಂವಿಧಾನದ ಅಡಿಯಲ್ಲಿ ಕೆಲವೊಂದು ಕಾನೂನು ಇದಾವೆ, ಯಾವುದೇ ಧರ್ಮ ಪಾಲಿಸ್ಬೋದು, ಆದ್ರೆ ಫೋರ್ಸ್ಫುಲ್ಲಿ ಅಲ್ಲ ಅಂತ. ಪ್ರಾಬ್ಲಮ್ ಧರ್ಮದಲ್ಲಿ ಇಲ್ಲ, ಧರ್ಮದ ಹೆಸರಲ್ಲಿ ಮಾಡ್ತಾ ಇರುವಂತಹ ಅನಾಚಾರದಲ್ಲಿ ಪ್ರಾಬ್ಲಮ್ ಇದೆ. ಪ್ರಧಾನಿ ಅಭಿವೃದ್ಧಿಯನ್ನ ಮಾಡ್ತಿಲ್ಲ ಅನ್ನುವಂತಹ ಜನ ಯಾಕೆ ನಾವುಗಳು ನಮ್ಮ ಕೆಲಸವನ್ನ ಮಾಡಿ ಮನೆಗೆ ಬಾರದೆ ಎಕ್ಸ್ಟ್ರಾ ಏನೋ ಮಾಡಿಕೊಂಡು ಅದಕ್ಕೆ ಪರವಾಗಿ ನಿಲ್ಲೋದಕ್ಕೆ ಈ ಪ್ರಧಾನಿಗಳನ್ನೇ ಬೈಯುವಂತಹ ಜನರನ್ನ ಆಯ್ಕೆ ಮಾಡ್ತೀವಿ. ಇದನ್ನೇ ಸಣ್ಣ ಸಣ್ಣ ಮಕ್ಕಳು ನೋಡಿ, ಅಯ್ಯೋ ನಮ್ಮ ಧರ್ಮ ಹಾಗಂತೆ ಹೀಗಂತೆ ಅಂತ ಹೇಳ್ಕೊಂಡು ಮತ್ತೆ ಇದೇ ರೀತಿಯಾದಂತಹ ಪರಿಸ್ಥಿತಿಯನ್ನ ತರ್ತಾರೆ. ಈ ವಿಡಿಯೋದ ಉದ್ದೇಶ ಇಷ್ಟೇ, ಯಾವುದೇ ಮುಸಲ್ಮಾನರನ್ನ ದೂರುವಂತಹ ಪ್ರವೃತ್ತಿ ನಮ್ಮಲ್ಲಿಲ್ಲ. ಆದ್ರೆ ಪ್ರತಿಯೊಬ್ಬರಲ್ಲಿಯೂ ಕೂಡ ನನ್ನ ವಿನಂತಿ, ನಾಸಿಕ್ನ ಘಟನೆ ನಿಮ್ಮ ಮನೆಯಲ್ಲಿ ಯಾರಲ್ಲಾದ್ರೂ ಒಬ್ರಿಗೆ ಆಗಿದ್ರೆ ಸುಮ್ಮನೆ ಇರ್ತಾ ಇದ್ರ? ಇಲ್ಲ ಅನ್ನುವಂತಹ ಉತ್ತರ ನಿಮ್ಮದಾಗಿದ್ರೆ ದಯವಿಟ್ಟು ಅವರನ್ನ ವಹಿಸ್ಕೊಂಡಂತೂ ಹೋಗ್ಲೇಬೇಡಿ. TCS ನ ಈ ಪ್ರಕರಣದ ಬಗ್ಗೆ ಒಂದು ಲೆವೆಲ್ ನ ಇನ್ವೆಸ್ಟಿಗೇಷನ್ ಮುಗಿದ ನಂತರ ಇನ್ ಡೀಟೇಲ್ಡ್ ಆಗಿ ವಿಡಿಯೋವನ್ನ ಮಾಡೋಣ. ಅಂಡ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಇನ್ನೊಂದು ವಿಡಿಯೋ ನಿಮಗೆ ಸಜೆಸ್ಟ್ ಆಗ್ತಾ ಇದೆ, ಹೋಗಿ ನೋಡಿ. ಥ್ಯಾಂಕ್ ಯು. ನಮ್ಮಲ್ಲಿ ಈ ಹಾಡುಗುಂಟ ಎಲ್ಲ ಹರಾಮ್. ಇದು ತುಂಬಾ ಮೋಸ. ಏನು ರೀಲ್ ಮಾಡೋದು ಹೇಗೆ ತೋರಿಸ್ಲಾ? ಆ ಲಿಬರಲ್ ಜರ್ನಲಿಸ್ಟ್ ಎಲ್ಲಿ ಹೋದ? ರಿಲಿಜನ್ಗಳ ಮೇಲೆ ನಂಬಿಕೆನೇ ಇರಲಿಲ್ಲ. ನಮ್ಮವ್ರು ಯಾರು ನಾಸ್ತಿಕರಲ್ಲ, ಬರೀ ನಿಮ್ಮಂಥವ್ರು ನಾಸ್ತಿಕರಿರೋದು.